ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಹೇಳು, ನಾನ್ ಕೇಳಿದ್ದೆಲ್ಲ ನಿಜನಾ? ಯಾವ ಬಾಯಿನಲ್ಲಿ ಸುಳ್ಳು ಅಂತ ಹೇಳಿಸಿದ್ದು? ನೀನೇನೆಲ್ಲ ಕೇಳಿದ್ಯೋ ಅದು ಸತ್ಯ ಹರಿಶ್ಚಂದ್ರನ ಆಣೆಗೂ ಸತ್ಯನೇ. ಯಾಕೆ ಹೀಗೆ ಮಾಡ್ದೆ? ನಂದು ಅದೇ ಪ್ರಶ್ನೆ ಸಿಂಧು. ಯಾಕೆ ಹೀಗೆ ಮಾಡ್ದೆ? ನಾನೇನ್ ಮಾಡ್ದೆ? ನಾನೇನ್ ಮಾಡ್ದೆ ಅಂತ ಮಳ್ಳಿ ಹಾಗೆ ಮಾತಾಡಕ್ ಬರ್ಬೇಡ ನೀನು. ನೀನೇನ್ ಮಾಡ್ದೆ ಅಂತ ನಿನಗೂ ಚೆನ್ನಾಗಿ ಗೊತ್ತು, ನೀನೇನ್ ಮಾಡ್ದೆ ಅಂತ ನನಗೂ ಚೆನ್ನಾಗಿ ಗೊತ್ತು. ನನ್ನ ನಿನ್ನ ಮಧ್ಯೆ ಏನು ಒಪ್ಪಂದ ಆಗಿತ್ತು? ಹೇಳು ಸಿಂಧು, ಏನು ಒಪ್ಪಂದ ಆಗಿತ್ತು? ನಮ್ಮಪ್ಪ ದುಡ್ದಿರೋ ಇಡೀ ಆಸ್ತಿನಲ್ಲಿ ನಾನೇ ಆಗ್ಲಿ ನೀನೇ ಆಗ್ಲಿ ಇಬ್ರಲ್ಲಿ ಯಾರೇ ಲೂಟಿ ಹೊಡೆದ್ರು ಬಂದಿದ್ರಲ್ಲಿ ಇಬ್ರಿಗೂ ಸಮಪಾಲು ಅಂತ ತಾನೆ ಒಪ್ಕೊಂಡು ಒಪ್ಪಂದ ಮಾಡ್ಕೊಂಡಿದ್ವೋ ಇಲ್ವೋ ಹೇಳು. ಮಾಡ್ಕೊಂಡಿದ್ವಿ. ಮತ್ತೆ ಹಾಗೆ ಒಪ್ಪಂದ ಮಾಡ್ಕೊಂಡ್ಮೇಲೂ ಒಪ್ಕೊಂಡ್ಮೇಲೂ ಅಹಲ್ಯ ಮನೆನ ಒಬ್ಳೆ ಆಪೋಷಣೆ ತಗೊಳಕ್ ನೋಡಿದ್ಯಲ್ಲ, ಇದು ನಿಂಗೆ ನ್ಯಾಯನಾ? ನೋಡು, ಅದು ನನ್ ಗಂಡನ ಡೀಲು. ಡೀಲ್ ನಿನ್ ಗಂಡನೇ ಮಾಡಿದ್ರು ಅದ್ರಲ್ಲಿ ನಿನಗೂ ಪಾಲ್ ಬರ್ತಿತ್ತಲ್ವಾ? ನಿನಗ್ ಪಾಲ್ ಬಂದಿದ್ರಲ್ಲಿ ನನಗೂ ಪಾಲ್ ಬರ್ಬೇಕಿತ್ತಲ್ವಾ? ಅಷ್ಟಕ್ಕೂ ಈ ವಿಚಾರನ ನೀನು ನನ್ ಗಮನಕ್ಕೂ ತರ್ಬೇಕಿತ್ತಲ್ವಾ? ತರ್ಲಿಲ್ಲ. ಯಾಕೆ ಹೇಳು? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಅಹಲ್ಯ ಇಡೀ ಆಸ್ತಿನ ಗುಳು ಮನ್ಸಕ್ ನೋಡಿದ್ರಿ. ಬಿಡ್ತೀನಾ ನಾನು? ಇಟ್ಟ ಫಿಟ್ಟಿಂಗು. ಇದ್ರಿಂದ ನೀನೇನ್ ಸಾಧಿಸ್ದಂಗಾಯ್ತು? ನೀನು ತಿನ್ಲಿಲ್ಲ, ನನ್ಗೂ ತಿನ್ನೋದಕ್ ಬಿಡ್ಲಿಲ್ಲ. ಅವಕಾಶ ಸಿಕ್ಕಿದ್ರೆ ನಾನೇ ತಿಂದಿರ್ತಿದ್ದೆ, ಆದ್ರೆ ನನಗ್ ತಿನ್ನೋದಕ್ಕೆ ಅವಕಾಶ ಇಲ್ಲ. ಇನ್ನೊಂದ್ ಸ್ವಲ್ಪ ತಡ ಮಾಡಿ ನಾನೇನಾದ್ರೂ ಯಾಮಾರಿದ್ರೆ ಇಬ್ರು ಗಂಡ ಹೆಂಡತಿ ಸೇರ್ಕೊಂಡು ಇಡೀ ಆಸ್ತಿನ ಉಡಿಸ್ ಮಾಡ್ಬಿಡ್ತಿದ್ರಿ. ಅದಕ್ಕೆ ಈ ವಿಷಯ ಗೊತ್ತಾದ ತಕ್ಷಣ ನಾನು ನಿಜಾಂಶನ ಅಹಲ್ಯಂಗ್ ಒಪ್ಸಿದ್ದೆ. ನಾನ್ ನಿನ್ನ ಹತ್ರ ಈ ವಿಷಯ ಮಾತಾಡ್ಲಿಲ್ಲ, ನಿಜ. ನಾನು ತಪ್ಪು ಮಾಡಿದ್ದೀನಿ. ಅಟ್ಲೀಸ್ಟ್ ನೀನಾದ್ರೂ ನನ್ನ ಹತ್ರ ಬಂದು ಈ ವಿಷಯನ ಮಾತಾಡಬಹುದಾಗಿತ್ತಲ್ಲ. ಇಬ್ರು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೋದಾಗಿತ್ತಲ್ಲ ಬಿಂದು. ನೀನು ನಿನ್ನ ಲಾಭಕ್ಕೋಸ್ಕರ ನನ್ನ ಬೆನ್ನ ಹಿಂದೆ ಚೂರಿ ಹಾಕ್ಬೋದು, ಆದ್ರೆ ನಾನ್ ಮಾತ್ರ ರಾಜಿ ಸಂಧಾನಕ್ಕೆ ಅಂತ ನಿನ್ನ ಹತ್ರ ಬಂದು ನಿಂಗ್ ಲಾಭ ಮಾಡ್ಕೊಡ್ಬೇಕಿತ್ತು ಅಲ್ಲ? ಅಕಸ್ಮಾತ್ ನಾನೇನಾದ್ರೂ ರಾಜಿ ಮಾಡ್ಕೊಳಕ್ ಬಂದಿದ್ರೆ ನೀನ್ ಅದನ್ನ ಒಪ್ಕೊಳ್ತಿದ್ದೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅದಕ್ಕೇನೆ ನಿನಗ್ ಬುದ್ಧಿ ಕಲಿಸ್ಬೇಕು ಅಂತ ನಾನು ಅಹಲ್ಯ ಜೊತೆಗೆ ರಾಜಿ ಮಾಡ್ಕೊಂಡೆ. ಇರ್ಲಿ ಬಿಡು, ಎಷ್ಟೇ ಆಗ್ಲಿ ನಮ್ಮಪ್ಪನ ಎರಡನೇ ಹೆಂಡತಿ ಅಲ್ವಾ, ಬದುಕೊಳ್ಳಿ. ಯಾವಣ್ಣ ಬದುಕ್ಸಕ್ಕೋಸ್ಕರ ನನ್ ಕನ್ಸನ್ನ ಸಾಯಿಸ್ದೆ ಅಲ್ಲ, ನನ್ಗೂ ಅವಕಾಶ ಸಿಗುತ್ತೆ. ಆಗ ನೀನು ನೋಡ್ಕೋತೀನಿ. ನೋಡ್ಕೋ, ಧಾರಾಳವಾಗಿ ನೋಡ್ಕೋ ತಾಯಿ. ಆದ್ರೆ ಅದಕ್ಕಿಂತ ಮುಂಚೆ ಹೋಗಿ ನಿನ್ ಗಂಡನ ಒಂದ್ಸರಿ ನೋಡು. ಆಗಿರೋ ಶಾಕ್ಗೆ ಶಿವ ಅನ್ಬಿಟ್ಟಾನು. ಏಯ್, ಏನಪ್ಪ? ನಮಸ್ಕಾರ ಮೇಡಮ್. ನಮಸ್ಕಾರ. ಏನಪ್ಪ, ನಿನ್ನಿಂದ ನನ್ಗೊಂದು ಸಹಾಯ ಆಗ್ಬೇಕಿತ್ತಲ್ಲ. ಏನು ಹೇಳಿ ಮೇಡಮ್? ನಮ್ಮ ಮನೆಗೊಂದು ನರ್ಸನ್ ಕರ್ಕೊಂಡ್ ಬಂದಿದ್ರಲ್ಲ, ಅವ್ರ ಮನೆ ಎಲ್ಲಿ ಅಂತ ತೋರಿಸ್ತೀಯಾ? ನರ್ಸ್ ಮನೆನಾ? ಅವ್ರ ಮನೇಲಿ ಅಂತ ಗೊತ್ತಿಲ್ಲ ಮೇಡಮ್.
ನಿನಗೆ ನರ್ಸ್ ಮನೆ ಗೊತ್ತು ಅಂತ ನನಗೆ ಗೊತ್ತಪ್ಪ. ನಿನ್ನ ಸಾಯಬೇಕು ಹೆದರ್ಕೊಂಡು ನೀನು ನನಗೆ ಅದನ್ನು ಹೇಳ್ತಾ ಇಲ್ಲ. ನೋಡು, ನಾನು ನರ್ಸನ್ನು ನೋಡಲೇಬೇಕು. ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನಗೆ ನರ್ಸ್ ಮನೆ ತೋರಿಸ್ತೀಯಾ? ಸರಿ, ತೋರಿಸ್ತೀನಿ. ಆದರೆ ಸಾಹೇಬ್ರಿಗೆ ನಾನು ತೋರಿಸಿದಂತ ಹೇಳ್ಬಾರ್ದು. ಖಂಡಿತ ಹೇಳಲ್ಲಪ್ಪ. ಸರಿ, ಬನ್ನಿ ತೋರಿಸಿ. ನಿಮ್ಮ ತ್ವಚೆ ಎಷ್ಟೊಂದು ಸಾಫ್ಟ್ ನಿನ್ನ ಹಾಗೆ ಸತ್ತು ಬಾಡಿ ಲೋಷನ್. ಅದಕ್ಕೆ ಏನ್ ಕವಿತಾ? ಏನ್ ಕವಿತಾ? ಕಾಫಿ ಟೀ ಏನಾದರೂ ಬೇಕಾಗಿತ್ತಾ ಕವಿತಾ? ಜ್ಯೂಸ್ ಮಾಡ್ಕೊಡ್ಲಾ? ನಾನು ನೋಡ್ತಾನೆ ಇದ್ದೀನಿ. ಒಬ್ರು ಮುಖ ಒಬ್ರು ನೋಡ್ತಾ ಇಲ್ಲ, ಇಬ್ರು ಮಧ್ಯೆ ಮಾತುಕತೆ ಇಲ್ಲ. ಅಕ್ಕ ತಂಗಿರ್ ಮಧ್ಯೆ ಏನ್ ಗಲಾಟೆ? ಯಾರಕ್ಕ ಯಾರ ತಂಗಿ? ಯಾವಳೆ ಅವಳ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ ಕವಿತಾ ನೀನು. ಅದು ಸರಿನಾ ಕವಿತಾ? ಬೆನ್ನಿಗೆ ಚೂರಿ ಹಾಕೋರ್ನ ಅಕ್ಕ ಅಂತ ಹೇಗ್ ಕರೆಯಕ್ಕಾಗುತ್ತೆ? ಒಡ ಹುಟ್ಟಿದಕ್ಕ ಬದುಕೊಂಡ್ಬಿಡ್ತಾಳೆ ಅನ್ನೋ ಹೊಟ್ಟೆ ಉರಿಗೆ ಮೂರನೇ ಜೊತೆ ಕೈ ಜೋಡಿಸಿ ಈ ಅಕ್ಕನ್ಗೆ ಚಿಪ್ಕೊಳ್ಳೋದಕ್ ನೋಡಿದ್ಲು. ಇಂಥವಳು ನನ್ನ ತಂಗಿ ಆಗೋದಕ್ಕೆ ಹೇಗ್ ಸಾಧ್ಯ? ನನಗೆ ಯಾವಳು ತಂಗಿ ಇಲ್ವೇ ಇಲ್ಲ. ಏನದ್ಕೆ ನೀವು ಒಳ್ಳೆ ಎಳೆ ಮಕ್ಳ ತರ ಕಿತ್ತಾಡ್ತಾ ಇದ್ದೀರಾ? ಜೋಡಿ ಬಾಳೆಹಣ್ಣು ತರ ಇಬ್ರು ಯಾವಾಗ್ಲೂ ಅಂಟ್ಕೊಂಡೇ ಇರ್ತಿದ್ರಿ. ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಿತ್ತು. ನಿಮ್ಮನ್ನ ಈ ರೀತಿ ನೋಡೋದಕ್ಕಂತೂ ನನ್ನ ಕೈಲಿ ಆಗ್ತಾನೆ ಇಲ್ಲ. ನೀವಿಬ್ರು ಮಾತಾಡ್ತಾ ಇರೋದು ನೋಡಿದ್ರೆ ನಿಮ್ಮಿಬ್ರದ್ದು ತಪ್ಪಿದೆ. ಆದ್ರೆ ನೀವಿಬ್ರು ನಿಮ್ಮ ತಪ್ಪುಗಳನ್ನ ಮುಚ್ಚಿಟ್ಕೊಂಡು ನೀನ್ ಮಾಡಿದ್ದೆ ತಪ್ಪು ಅಂತ ಜಗಳ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ, ಹೌದಾ? ನಿಮ್ಗೆ ನನ್ನ ಬಗ್ಗೆ ಪ್ರೀತಿ ಇದೆಯಾ? ಯಾಕೆ ಕವಿತಾ ಹೀಗೆ ಕೇಳ್ತಾ ಇದ್ಯಾ? ನೀನು ಅಂದ್ರೆ ನಂಗೆ ತುಂಬಾ ಪ್ರೀತಿ. ನಿನ್ನನ್ನು ನಮ್ಮಲ್ಲಿ ಒಬ್ಳು ಅಂತ ನಿನ್ ಮನೆಗೆ ಬಂದಿಯಲ್ಲ, ಆ ದಿನನೇ ನಿರ್ಧಾರ ಮಾಡ್ಬಿಟ್ಟೆ ಗೊತ್ತಾ ನಾನು. ಥ್ಯಾಂಕ್ ಯು. ನೀವಿಬ್ರು ಹೇಳ್ತಿರೋದು ನಿಜಾನೇ ಅನ್ನೋದಾದ್ರೆ ನೀವಿಬ್ರು ಜಗಳ ಮರೆತು ಕಾಂಪ್ರಮೈಸ್ ಆಗಿ. ಆದ್ರೆ ಕವಿತಾ ಇವಳು ಏನ್ ಮಾಡಿದಾಳೆ ಗೊತ್ತಾ? ಅವಳು ತಪ್ಪು ಮಾಡಿದ್ದಕ್ಕೆ ನಾನು ತಪ್ಪು ಮಾಡಿರೋದು. ನೋಡಿ, ನಿಮ್ ಕಂಪ್ಲೇಂಟು ಸಮರ್ಥನೆಗಳನ್ನ ಆಮೇಲೆ ಚರ್ಚೆ ಮಾಡೋಣ. ನೀವಿಬ್ರು ಮೊದಲು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಹೇಳ್ತೀನಿ. ಸಿಂಧು ಅತ್ಗೆ, ಬಿಂದು ಅತ್ಗೆ, ಪ್ಲೀಸ್. ಶೇಕ್ ಹ್ಯಾಂಡ್ ಮಾಡಿ ಪ್ಲೀಸ್. Smile, please. ಸರಿ, ಈಗ ಹೇಳಿ, ಏನಾಯ್ತು ನಿಮ್ಮಿಬ್ರ ಮಧ್ಯೆ? ಏನಾಯ್ತು ಅಂದ್ರೆ ಅದು ನೀವು ಮನೆ ಒರಿಜಿನಲ್ ಪೇಪರ್ಸ್ನ ಸೇಟು ಕೈ ಕೊಟ್ರೆ ಅದು ಸೇರೋದು ಮನೆ ಕೊಂಡ್ಕೊಳ್ಳೋ ಪಾರ್ಟಿ ಕೈಗಲ್ಲ, ನಮ್ಮ ಭಾವ ಜಯದೇವ್ ಕೈಯಲ್ಲಿ. ಆಮೇಲೆ ನಿಮ್ಮ ಮನೆ ರಿಜಿಸ್ಟರ್ ಆಗೋದು ನಮ್ಮ ಅಕ್ಕ ಭಾವನ ಹೆಸರಿಗೆ.
ಭಾವ ಮನೆ ಪೇಪರ್ಸ್ನ ಸೇಟು ಮುಖಾಂತರ ತರಿಸ್ಕೊಂಡು ನಿಮಗೆ ಮೋಸ ಮಾಡಬೇಕು ಅಂತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ಮನೆ ನಿಮ್ಮ ಕೈ ತಪ್ಪು ಹೋಗೋದನ್ನ ನಾನು ತಪ್ಪಿಸಿದೆ. ಕಮಿಟ್ ಆದಂಗೆ ಈ ಮನೆ ಮಾರಿದ್ಮೇಲೆ ನನ್ನ ಕಮಿಷನ್ ನಂಗೆ ಕೊಡ್ತೀರಾ ಅಲ್ವಾ? ಅಲ್ಲ ಕವಿತಾ, ಜಗಳ ಇದ್ರೆ ಅದು ನಮ್ಮ ಮಧ್ಯೆ ಇರ್ಬೇಕಲ್ವಾ? ನಮ್ಮ ಅಪ್ಪನ ದುಡ್ಡ ಯಾರ್ದೋ ಪಾಲ್ ಮಾಡ್ಬಿಟ್ಲಲ್ಲ, ಮಾತಾಡ್ಸೋದಕ್ಕೆ ಮನ್ಸಾದ್ರೂ ಹೇಗ್ ಬರುತ್ತೆ ಹೇಳು? ಅಲ್ಲಿ ನೋಡಿದ್ರೆ ನಮ್ಮ ತಂದೆ ಆಹಾ ನಿಮ್ಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮನೆನ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ತಾಯಿ ಅದ್ಯಾವಳ ನರ್ಸ್ಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಒಡವೆನ ದಾನ ಮಾಡಿದ್ದಾರೆ. ಹೀಗೆ ಆದ್ರೆ ಮುಂದೆ ನಮ್ ಗತಿ ಏನು? ಅದ್ರ ಬಗ್ಗೆ ಇವಳು ಯೋಚನೆ ಮಾಡ್ಬೇಕಲ್ವಾ? ಬಿಂದು ಅದಕ್ಕೆ ಯೋಚನೆ ಮಾಡಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನಾನಂತೂ ಯೋಚನೆ ಮಾಡಿದೆ. ಅತ್ತೆ ಮತ್ತೆ ನರ್ಸ್ ಮಧ್ಯೆ ಇರೋದು ಬರೀ ಒಡವೆ ವಿಷಯ ಮಾತ್ರ ಅಲ್ಲ, ಮತ್ತೆ ಕವಿತಾ ಬೇರೆ ಏನೋ ಇದೆ. ಅವರಿಬ್ರು ಮಧ್ಯೆ ಬೇರೆ ಏನೋ ಸಂಬಂಧ ಇದೆ. ಏನೋ ಸಂಬಂಧ ಅಂದ್ರೆ ಏನೋ ಇದೆ, ಏನೋ ವಿಷಯ ಇದೆ. ವಿಷಯ ಅನ್ನೋದಕ್ಕಿಂತ ಅದನ್ನ ರಹಸ್ಯ ಅನ್ಬೋದೇನೋ. ರಹಸ್ಯ? ಹೌದು, ನಿಮಗೆ ಗೊತ್ತಿಲ್ಲ, ಈ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಅಂಥದ್ದೇನೋ ಒಂದು ವಿಷಯ ಅವರಿಬ್ರು ಮಧ್ಯೆ ಇದೆ ಅಂತ ನನಗನ್ನಿಸ್ತಿದೆ. ಬರೀ ದುಡ್ಡು ಕಾಸು ಒಡವೆ ವಿಷಯ ಆಗಿದ್ದಿದ್ರೆ ಅತ್ತೆ ಮತ್ತೆ ನರ್ಸ್ ವಿಷಯ ಹೇಳೋದಕ್ಕೆ ಅಷ್ಟೊಂದು ಕಂಗಾಲಾಗಿ ತಡಬಡಾಯಿಸ್ತಾ ಇರಲಿಲ್ಲ. ನೀವಿಬ್ರು ಗಮನಿಸಿದ್ರ? ಅತ್ತೆ ಆ ನರ್ಸ್ ಹೋಗೋ ತನಕನೂ ಎಲ್ಲಿ ಅವಳು ಹೇಳ್ಬಾರ್ದು ವಿಷಯನ ಹೇಳ್ಬಿಡ್ತಾಳ ಅನ್ನೋ ಆತಂಕದಲ್ಲೇ ಇದೆ. ಹಾಗೆ ಆ ನರ್ಸು ಎಲ್ಲಿ ಮಾತಾಡಬಾರ್ದನ್ನ ಮಾತಾಡ್ಬಿಡ್ತೀನೋ ಅಂತ ಹೆದರ್ಕೊಂಡು ಅಳದು ತೂಗಿನೇ ಮಾತಾಡ್ತಾ ಇದ್ಲು. ಅಂದ್ರೆ ಅವರಿಬ್ರು ಮಧ್ಯೆ ಏನೋ ಗುಟ್ಟಿದೆ ಅಂತ ತಾನೇ ಅರ್ಥ. ಹೌದು ಕವಿತಾ, ನೀನ್ ಹೇಳ್ತಾ ಇರೋದು ಸರಿ. ಅಂಥ ಗುಟ್ಟು ಅವರಿಬ್ರ ಮಧ್ಯೆ ಏನಿರ್ತಾ ಹೇಳಿ? ಅದನ್ನ ನೀವಿಬ್ರೆ ಕಂಡಿದ್ದೀರಿ. ಕಂಡು ಹಿಡ್ದಿದ್ದೆ ಆದ್ರೆ ಈ ಜುಜ್ಬಿ ಮನೆ ಆಸ್ತಿಗಿಂತ ಕಾಸ್ಟ್ಲಿ ಸೀಕ್ರೆಟೇ ಆಗಿರುತ್ತೆ. ಕಂಡು ಹಿಡಿತೀವಿ. Gonna man, gonna rock it now through the way. He's the one gonna shake it while it's a day. ಇದೆ ಅಮ್ಮ ನರ್ಸ್ ಮನೆ. ಗೇಟ್ ಬೀಗ ಹಾಕಿದ್ಯಲ್ಲಪ್ಪ, ಏನಪ್ಪ? ಈ ಮನೆಯವ್ರು ಯಾರು ಇಲ್ವಾ? ಮನೆ ಬೀಗ ಹಾಕಿದೆ. ಅವ್ರ ಮನೆ ಕಲ್ ಮಾಡ್ಕೊ ಹೋಗ್ಬಿಟ್ರಲ್ಲಮ್ಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅಮ್ಮೋರೆ, ಅಲ್ಲೇ ನಿಂತಿದ್ದೀರಲ್ಲ, ಬನ್ನಿ ಒಳಗೆ. ಕೂತ್ಕೊಳ್ಳಿ ಅಮ್ಮೋರೆ.
ನೀವೇನೂ ಯೋಚನೆ ಮಾಡಬೇಡಿ ಅಮ್ಮ. ನಾಗಾರ್ಜುನ ನಮ್ಮ ಮನೆಗೆ ಬಂದಿದ್ದಾರೆ, ಇಲ್ಲೇ ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ನಾಗಾರ್ಜುನ್ಗೆ ಇಲ್ಲಿರೋದು ಬೇಡ ಅಂತ ನಾನು ಎಷ್ಟೋ ಹೇಳಿದೆ ಅಮ್ಮವ್ರೆ. ಅವರು ಮನೆಗೆ ವಾಪಸ್ ಹೋಗಲ್ಲ ಅಂತ ಹಠ ಇಡ್ತಿದ್ದಾರೆ. ಈಗ ನೀವು ಬಂದಿದ್ದೀರಲ್ಲಮ್ಮ, ನಿಮ್ಮ ಮಾತು ಅವ್ರು ಕೇಳೇ ಕೇಳ್ತಾರೆ. ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ. ಇಲ್ಲ ಶ್ರಾವಣಿ, ನಾನು ನಾಗಾರ್ಜುನನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿಲ್ಲ. ಮತ್ತೆ ನಾಗಾರ್ಜುನ ತಾನಾಗೆ ಮನೆ ಬಿಟ್ಟು ಬಂದ. ನನ್ನನ್ನ ಎಲ್ಲರೂ ಸೇರ್ಕೊಂಡು ಮನೆ ಬಿಟ್ಟು ಓಡಿಸಿದ್ರು. ಅಮ್ಮವ್ರೆ, ಏನು ಹೇಳ್ತಿದ್ದೀರಾ ನೀವು? ನಿಮ್ಮನ್ನ ಮನೆ ಬಿಟ್ಟು ಓಡಿಸಿದ್ರು? ಯಾರಮ್ಮ? ಒಬ್ರು ನಮ್ಮತ್ತೆ, ಇನ್ನೊಬ್ಳು ನನ್ನ ಮನೆ ಸೊಸೆಯಾಗಿ ಬರ್ತೀನಿ ಅಂತ ಹೇಳ್ಕೊಂಡು ನನಗೆ ಕಾಟ ಕೊಡ್ತಾ ಇರೋ ಆ ಕವಿತಾ. ಮಾವನವ್ರಿಗೆ ವಿಷಯ ಗೊತ್ತಾ? ಅವ್ರ ಎದುರುಗಡೆನೇ ಇದೆಲ್ಲ ನಡೀತು ಶ್ರಾವಣಿ. ನಿಮ್ಮ ಮಾವನವ್ರಿಗೆ ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸೋ ಆಸೆ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವ್ರ ತಾಯಿ ನಿರ್ಧಾರಕ್ಕೆ ನಾನು ಮಾತಾಡಲ್ಲ. ಅವರು ಇಷ್ಟಕ್ಕೂ ಅವರೆಲ್ಲ ನಿಮ್ಮನ್ನ ಮನೆಯಿಂದ ಯಾಕೆ ಆಚೆ ಹಾಕಬೇಕು? ನೀವೇನು ತಪ್ಪು ಮಾಡಿದ್ದೀರಿ ಅಂತ? ನಾಗಾರ್ಜುನ ಶ್ರಾವಣಿನ ಮರೆತು ಕವಿತಾನ ಮದುವೆ ಆಗೋದಕ್ಕೆ ಒಪ್ಸೋ ಜವಾಬ್ದಾರಿನ ನನ್ನ ಮೇಲೆ ಹೊರಿಸು. ನನಗೆ ಇಷ್ಟ ಇಲ್ಲದನ್ನ ನನ್ನ ಮಗ ಮಾಡಬೇಕು ಅಂತ ನಾನು ಹೇಗೆ ಒತ್ತಾಯ ಮಾಡಲಿದ್ದೇವೆ? ಕಂಡು ಕಂಡು ನನ್ನ ಮಗನ ನನ್ನ ಬಾವಿಗೆ ಹೋಗೋದಕ್ಕಾಗಲಿಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅದಕ್ಕೆ ಅವ್ರು ನನ್ನನ್ನು ಮನೆ ಬಿಟ್ಟು ಹೊರಗಡೆ ದಬ್ಬೋದಕ್ಕೆ ರೆಡಿ ಆದ್ರು. ಅದಕ್ಕಿಂತ ಮುಂಚೆ ನಾನೇ ಮನೆ ಬಿಟ್ಬಿಟ್ಟು ಹೊರಗಡೆ ಬಂದ್ಬಿಟ್ಟೆ. ದೇವೇರಿ, ನನಗೆ ನಿಮ್ಮ ಮನೇಲಿ ಉಳ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಕೊಡ್ತೀಯಾ? ಅಮ್ಮವ್ರೆ, ಏನು ಅಂತ ಮಾತಾಡ್ತಿದ್ದೀರಾ? ನನ್ನ ಮಗಳನ್ನ ಮನೆ ತುಂಬಿಸ್ಕೋಬೇಕು ಅಂತ ಹಠ ಮಾಡಿ ನೀವು ಮನೆಯಿಂದ ಆಚೆ ಹಾಕಿಸ್ಕೊಂಡಿದ್ದೀರಾ. ನಿಮ್ಮನ್ನ ನನ್ನ ಮನೇಲಿ ಇಟ್ಕೊಳ್ಳಲ್ಲ ಅಂತೀನ? ಈ ಮನೆ ನಿಮ್ಮದು ಅಮ್ಮವ್ರೆ. ಇವತ್ತಿಂದ ಈ ಮನೆ ನಿಮ್ಮದು. ನೀವು ನಮ್ಮಲ್ಲೊಬ್ರು. ಥ್ಯಾಂಕ್ಸ್ ದೇವೇರಿ, ತುಂಬಾನೇ ಥ್ಯಾಂಕ್ಸ್. ಏನಮ್ಮ ನೀವು? ನಾವೇನೋ ಬೇರೆಯವ್ರ ಥರ ಥ್ಯಾಂಕ್ಸ್ ಹೇಳ್ತಿದ್ದೀರಲ್ಲ? ಇಲ್ಲ ಶ್ರಾವಣಿ, ಖಂಡಿತ ನೀವು ಬೇರೆಯವರಲ್ಲ, ನನ್ನವರು ಶ್ರಾವಣಿ. ಅಮ್ಮವ್ರೆ, ನಾಗಾರ್ಜುನ ಮನೆ ಬಿಟ್ಟು ಬಂದ, ನಿಮ್ಮನ್ನ ಹೊರಗಡೆ ಕಳಿಸಿದ್ದಾರೆ. ಮುಂದೇನು ಅಂತ? ನಾನು ಯಾವಾಗ ಮಾವನವ್ರ ಮೇಲೆ ಚಾಲೆಂಜ್ನಲ್ಲಿ ಗೆದ್ನೋ ಆಗ್ಲಿಂದಾನೇ ಅವ್ರಿಗೆ ನಾನು ಅವ್ರ ಮನೆ ಸೊಸೆಯಾಗಿ ಹೋಗಬಾರ್ದು ಅಂತ ಅವ್ರಿಗೆ ಅನಿಸಿದೆ. ಅದೇ ಟೈಮ್ ಸರಿಯಾಗೆ ಅವ್ರ ಅಮ್ಮ ಮತ್ತು ತಂಗಿ ಮಗಳು ಬಂದಿದ್ರಿಂದ ಅವ್ರಿಗೆ ಆನೆ ಬಲ ಬಂದಂಗಾಗಿದೆ. ಅದಕ್ಕೆ ನಾನು ಅವ್ರ ಮನೆ ಸೊಸೆಯಾಗಿ ಹೋಗಬಾರ್ದು ಅಂತ ಅವರು ಯುದ್ಧ ಸಾರಿದ್ದಾರೆ. ಅದನ್ನ ಪ್ರತಿಭಟಿಸಿ ಅವ್ರ ಕಡೆ ಇದ್ದವರಿದ್ರು ಈಗ ನನ್ನ ಕಡೆ ಬಂದಿದ್ದಾರೆ. ರಣರಂಗ ಈಗ ರಂಗೆ ಇರ್ತಿದೆ. ಅವ್ರು ಯಾವಾಗ ಯಾವ ಬಾಣ ಹೂಡ್ತಾರೆ ಅದನ್ನ ನೋಡ್ಕೊಂಡು ನಾನು ಪ್ರತಿ ಬಾಣ ಹೂಡ್ಬೇಕು. ನಿಮ್ಮ ಮಾವನವ್ರ ವಿರುದ್ಧ ನಾವು ಯುದ್ಧ ಮಾಡಿ ಗೆಲ್ಲಕ್ಕಾಗುತ್ತಾ ಶ್ರಾವಣಿ? ಅಮ್ಮ, ಮಾವನವ್ರನ್ನ ಗೆಲ್ಲೋದು ಅಂದ್ರೆ ಅವ್ರನ್ನ ದಮನ ಮಾಡೋದಲ್ಲ. ಅವ್ರ ಕಣ್ಣಿಗೆ ಆವರಿಸಿರೋ ಅಹಂಕಾರ ಮತ್ತೆ ಒಣ ಪ್ರತಿಷ್ಠೆ ಅನ್ನೋ ಪೊರೆನ ತೆಗಿಬೇಕು.
ಸತ್ಯ ನ್ಯಾಯ ಧರ್ಮ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನನ್ನ ನಾಗಾರ್ಜುನ್ ಪ್ರೀತಿ ಗೆಲ್ಲೋದಕ್ಕೆ ಅವ್ರ ಮನಸ್ಸನ್ನ ಪ್ರೀತಿಯಿಂದ ಗೆಲ್ಲಬೇಕು. ನಿಮ್ಮ ಮಾವನಿಗೆ ನಿನ್ನ ಪ್ರೀತಿ ಭಾಷೆ ಅರ್ಥ ಆಗಲಿಲ್ಲ ಅಂದರೆ, ಅವ್ರು ನಿನ್ನ ಪ್ರೀತಿ ಭಾಷೆಗೆ ಬಗ್ಲಿಲ್ಲ ಅಂದರೆ ಅವ್ರನ್ನ ಅವ್ರ ಭಾಷೆಯಲ್ಲೇ ಬಗ್ಗಿಸ್ಬೇಕು. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ.